ಈ ಬಾಹುಬಲಿ ವಿಗ್ರಹ ಹಾಸನ ಜಿಲ್ಲೆಗೆ ಸೇರಿದ ಚನ್ನರಾಯಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಶ್ರವಣಬೆಳಗೊಳ ಗ್ರಾಮದಲ್ಲಿದೆ. ಈ ಗ್ರಾಮ ವಿಂಧ್ಯಗಿರಿ ಮತ್ತು ಚಂದ್ರಗಿರಿ ಎಂಬ 2 ಬೆಟ್ಟಗಳ ಮಧ್ಯೆ ಕಲ್ಯಾಣಿ ಸರೋವರ ಪಕ್ಕದಲ್ಲಿದೆ. ಈ ಬಾಹುಬಲಿ ಗೊಮ್ಮಟೇಶ್ವರನ ವಿಗ್ರಹ ವಿಂಧ್ಯಗಿರಿ ದೊಡ್ಡ ಪರ್ವತದ ಮೇಲಿದೆ. ಈಗ ನಾವು ಈ ವಿಂಧ್ಯಗಿರಿ ಬೆಟ್ಟವನ್ನು ಹತ್ತಿ ಬಾಹುಬಲಿಯನ್ನು ನೋಡಲು ಹೋಗುತ್ತಿದ್ದೇವೆ. ಈ ಬೆಟ್ಟವನ್ನು ಹತ್ತಲು ಸುಮಾರು 614 ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ತುಂಬ ಕಡಿದಾಗಿರುವ ಈ ಬೆಟ್ಟವನ್ನು ಭಕ್ತಾದಿಗಳು ನಿಧಾನವಾಗಿ ಹತ್ತಿ ಭಗವಾನ್ ಬಾಹುಬಲಿಯ ಪಾದವನ್ನು ತಲುಪುತ್ತಾರೆ. ಈ ಬೆಟ್ಟ ಸಮುದ್ರದ ಮಟ್ಟಕ್ಕಿಂತ 3347 ಅಡಿ ಎತ್ತರದಲ್ಲಿದೆ. ಇದು ದಕ್ಷಿಣ ಭಾರತದಲ್ಲಿ ಜೈನರ ಪವಿತ್ರವಾದ ಯಾತ್ರಾ ಸ್ಥಳ ಹಾಗೂ ಜೈನರ ಕಾಶಿ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಅನೇಕ ಶಾಸನಗಳನ್ನು ಕಲ್ಲಿನಲ್ಲಿ ಕೆತ್ತಿರುವುದನ್ನು ನಾವು ನೋಡಬಹುದು. ಅದನ್ನು ಸಂರಕ್ಷಿಸಲಾಗಿದೆ. ಇದನ್ನು ತ್ಯಾಗದ ಮಂಟಪ ಅಂತ ಕರೀತಾರೆ. ಮತ್ತು ಕೆಲವರು ಚಾಮುಂಡರಾಯ ಮತ್ತು ಆತನ ಸಹಚರರು ದಾನ ಮಾಡುತ್ತಿದ್ದ ಜಾಗ ಅಂತಲೂ ಕರೀತಾರೆ. ಈ ಬೆಟ್ಟದಲ್ಲಿ ಪ್ರತಿಯೊಂದು ಬಂಡೆಗಳು, ಮಂಟಪಗಳು ಒಂದೊಂದು ಕಥೆಯನ್ನು ಹೇಳುತ್ತವೆ. ಈ ಬಂಡೆಯಲ್ಲಿ ಮೆಟ್ಟಿಲುಗಳ ಆಕಾರದಲ್ಲಿ ಸಾಲು ಸಾಲು ಚಿತ್ರಗಳನ್ನು ಕೆತ್ತಿರುವುದನ್ನು ನಾವು ನೋಡಬಹುದು. ಈ ಮದಗಜಗಳ ಹೆಬ್ಬಾಗಿಲು ಭಕ್ತರನ್ನು ಸ್ವಾಗತಿಸುತ್ತದೆ. ಕ್ರಿಸ್ತಶಕ 981ರಲ್ಲಿ ಗಂಗರಸರ ಚಾಮುಂಡರಾಯ ತನ್ನ ತಾಯಿಯ ಆಸೆಯನ್ನು ನೆರವೇರಿಸಲು ಈ ಬಾಹುಬಲಿ ವಿಗ್ರಹವನ್ನು ಕೆತ್ತಿಸಿದನು. ಐವತ್ತೆಂಟು ಅಡಿ ಎತ್ತರದ ಈ ಏಕಶಿಲಾ ವಿಗ್ರಹ ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಬಾಹುಬಲಿ ವಿಗ್ರಹ. ಇದು ಕರ್ನಾಟಕದ 7 ಅದ್ಭುತಗಳ ಗುಂಪಿಗೆ ಸೇರಿದೆ. ಈ ಬಾಹುಬಲಿಯನ್ನು ಕರ್ನಾಟಕದವರು ಗೊಮ್ಮಟೇಶ್ವರ ಎಂದು ಕರೆದಿದ್ದಾರೆ. ಗೊಮ್ಮಟ ಎಂದರೆ ಸುಂದರ ಎಂಬ ಅರ್ಥ. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ದೇಶದ ಮೂಲೆ ಮೂಲೆಯಿಂದ ಜೈನ ಬಂಧುಗಳು ಭಾಗವಹಿಸುತ್ತಾರೆ. ಇವರು ಜೈನರ ಯಕ್ಷಿಣಿ ಅದ್ಭುತವಾದ ಕಲಾಕೃತಿ. ಈ ಸುಂದರವಾದ ಜಾಗದಲ್ಲಿ ಅದ್ಭುತವಾದ ಬಾಹುಬಲಿ ವಿಗ್ರಹವನ್ನು ಅರಿಷ್ಟನೇಮಿ ಎಂಬ ಕಲಾವಿದರಿಂದ ಚಾಮುಂಡರಾಯರು ನಿರ್ಮಿಸಿದರು. ಗೊಮ್ಮಟೇಶ್ವರನ ದರ್ಶನ ಮಾಡಿ ನಾವು ಕೆಳಗಡೆ ಇಳಿಯುತ್ತಾ ಬರುವಾಗ ಅನೇಕ ವಿಚಾರಗಳು ನಮಗೆ ತಿಳಿಯುತ್ತವೆ. ಇಲ್ಲಿ ನಮಗೆ ಕಾಣುತ್ತಿರುವ ಕೊಳ ಕಲ್ಯಾಣಿ. ಇದು ಹಿಂದೆ ಬಿಳಿಯ ಕೊಳ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು.
ನಂತರ ಬೆಳಗೊಳ ಎಂಬ ಹೆಸರು ಪ್ರಸಿದ್ಧಿಯಾಗಿದೆ. ಇದು ಚಂದ್ರಗಿರಿ ಬೆಟ್ಟದ ಮೆಟ್ಟಿಲುಗಳು. ಸುಮಾರು 200 ಮೆಟ್ಟಿಲುಗಳನ್ನು ನಾವು ಹತ್ತಿ ಮೇಲೆ ಹೋದರೆ ನಮಗೆ ಚಂದ್ರಗಿರಿ ಸಿಗುತ್ತದೆ. ಅನೇಕ ಅದ್ಭುತವಾದ ದೊಡ್ಡ ದೊಡ್ಡ ಬಂಡೆಗಳನ್ನು ನೋಡುತ್ತಾ ನಾವು ಮೇಲೆ ಸಾಗಿದರೆ ನಮಗೆ ಚಂದ್ರಗಿರಿಯ ಸಮಾಧಿಗಳ ಸಾಲು ಸಿಗುತ್ತದೆ. ಇದನ್ನು ಚಿಕ್ಕ ಬೆಟ್ಟ ಎಂದು ಕರೆಯುತ್ತಾರೆ. ಚಾವುಂಡರಾಯ ತನ್ನ ತಾಯಿಯ ಆಸೆಯನ್ನು ಈಡೇರಿಸಲು ಈ ಚಂದ್ರಗಿರಿ ಬೆಟ್ಟದ ಮೇಲೆ ನಿಂತು ವಿಂಧ್ಯಗಿರಿ ಪರ್ವತದ ಕಡೆಗೆ ಬಾಣವನ್ನು ಬಿಡುತ್ತಾನೆ. ಆ ಬಾಣ ಬಿದ್ದ ಜಾಗವೇ ನಾವು ಗೊಮ್ಮಟೇಶ್ವರನ ಬಾಹುಬಲಿ ವಿಗ್ರಹವನ್ನು ನೋಡಬಹುದು. ಈ ಬೆಟ್ಟಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅನೇಕ ಜೈನ ಬಸದಿಗಳನ್ನು ನಾವು ನೋಡಬಹುದು. ಇದೇ ಜಾಗದಲ್ಲಿ ಚಂದ್ರಗುಪ್ತ ಮೌರ್ಯನು ಸ್ವಲ್ಪ ಕಾಲ ಇಲ್ಲೇ ಇದ್ದು ಸುಲ್ಲೇಖನ ರಥವನ್ನು ಆಚರಿಸಿ ಸಮಾಧಿಯಾದನೆಂದು ಹೇಳುತ್ತಾರೆ. ಇದು ವಿಂಧ್ಯಗಿರಿಗಿಂತ ಹಳೆಯದಾದ ಬೆಟ್ಟ. ಇಲ್ಲಿ ಬಾಹುಬಲಿಯ ಮುಂದೆ ಕುಬ್ಜನಾದ ಭರತನ ವಿಗ್ರಹವನ್ನು ನಾವು ನೋಡಬಹುದು. ಕಲಾವಿದರು ಸಿಂಬಾಲಿಕ್ ಆಗಿ ಈ ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ಅನೇಕ ಬಸದಿಗಳು, ಮಂಟಪಗಳು ಇದೆ. ಒಂದೊಂದು ಬಸದಿಗಳಿಗೂ ಒಂದೊಂದು ಅದ್ಭುತವಾದ ಕಥೆಯನ್ನು ನಾವು ನೋಡಬಹುದು. ಏನೇ ಆಗಲಿ, ಈ ಬೆಟ್ಟದ ಮೇಲೆ ಕೂತು ಚಾವುಂಡರಾಯ ಕಂಡ ಕನಸು, ತನ್ನ ತಾಯಿಯ ಆಸೆಯನ್ನು ಈಡೇರಿಸಲು ಮಾಡಿದ ಶಪಥ, ಗೊಮ್ಮಟೇಶ್ವರನ ಬಾಹುಬಲಿ ವಿಗ್ರಹವನ್ನು ನೋಡಲು ನಮಗೆ ಅವಕಾಶವಾಗಿದೆ.